ನಮಸ್ಕಾರ. ಒಂದು ಗಾಡಿ ಬಂದಿದೆ ನಮ್ಮಲ್ಲಿ ಬೆಳಿಗ್ಗೆನೆ, ಒಂದು ಇರ್ಟಿಗಾ ಪೆಟ್ರೋಲ್ ವೇರಿಯಂಟು ಬಂದಿದೆ. ಸರ್ ಮೈಲೇಜ್ ಸುತ್ತೋಗಿ ಬರ್ತಾ ಇಲ್ಲ ಸರ್, ಗಾಡಿ ಫುಲ್ ಪಿಕಪ್ಪೇ ಇಲ್ಲ ಸರ್, ಏನಾಗಿದೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ನೋಡಿದ್ರೆ ಇಲ್ಲಿ ಚೆಕ್ ಇಂಜಿನ್ ಲೈಟ್ ಕಾಣ್ತಾ ಇದೆ ನಿಮಗೆ. ಈ ಚೆಕ್ ಇಂಜಿನ್ ಲೈಟ್ ಅಂದರೆ ಎಮ್ಯೂಲ್ ಲೈಟ್ ಅಂತ ಹೇಳ್ತೀವಿ. ಈ ಎಮ್ಯೂಲ್ ಲೈಟ್ ಏನಕ್ಕೆ ಬಂದಿದೆ ಅಂತ ನೋಡಿದ್ರೆ, ಇವಾಗ ಗಾಡಿ ಒಳಗಡೆಯಿಂದ ನಾನು ರೈಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಿಲಿಂಡ್ರು ಕೆಲಸ ಮಾಡ್ತಾ ಇಲ್ಲ. ಸೊ ಕನ್ಫರ್ಮ್ ಆಯಿತು, ಒಂದು ಸಿಲಿಂಡ್ರು ನಾಟ್ ವರ್ಕಿಂಗು. ಸೊ ಇದು ಏನಕ್ಕಪ್ಪ ಆಗಿದೆ ಅಂತ ಹೇಳ್ಬಿಟ್ಟು ಒನ್ ಬೈ ಚೆಕ್ ಮಾಡ್ಕೊಂಡು ಇವಾಗ ನಾವು ಹೋಗ್ಬೇಕು ಇವಾಗ. ಸೊ ಇದ್ರದ್ದು ರೂಟ್ ಕಾಸ್ಟ್ ಏನಂದರೆ ಎಸ್ ಟಿ ಟಿ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ರೆ ಓಕೆ, ಒಂದು ದಾರಿ. ಒಂದೊಂದು ಮ್ಯಾನ್ಯಲ್ ಆಗಿ ನಾವು ಚೆಕ್ ಮಾಡ್ಬೋದು. ಹೆಂಗಪ್ಪ ಅಂದರೆ ಕಸ್ಟಮರ್ ಹೋಗ್ತಾ ಇದ್ದಾರೆ, ಸಡನ್ನಾಗಿ ಲೈಟ್ ಬಂತು, ಪಿಕಪ್ ಕಮ್ಮಿ ಆಯಿತು ಪೆಟ್ರೋಲ್ ಗಾಡಿ. ಸೊ ಯಾಕೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಇಂಜಿನ್ ರೂಮ್ ಇನ್ಫೆಕ್ಷನ್ ಮಾಡಬೇಕಾಗುತ್ತೆ, ಬನ್ನಿ. ಸೊ ಫ್ರೆಂಡ್ಸ್, ಇಂಜಿನ್ ರೂಮ್ ಇನ್ಫೆಕ್ಷನ್ ಮಾಡಿದ್ರೆ ಫುಲ್ಲು ರ್ಯಾಟ್ ಬಿಟ್ ಅಂತೂ ಇದೆ. ಇಲ್ಲಿ ಫುಲ್ಲು ಈ ಪುಗೆಗಳು ಕಾಣ್ತಾ ಇದೆಯಲ್ಲ. ಸೊ ಇಲ್ಲಿ ನೋಡಿದ್ರೆ ಮೂರನೇ ಸಿಲಿಂಡ್ರದು ಇಂಜೆಕ್ಟರು ವೈರು ರ್ಯಾಟ್ ಬಿಟನ್ ಆಗಿದೆ. ಮೂರನೇ ಸಿಲಿಂಡ್ರು ಇರಿಟಿಕಾ ಪೆಟ್ರೋಲ್ ವ್ಯಾರೆಂಟು, ಓಕೆನಾ. ಇದು ಕಚ್ಚಿರೋದ್ರಿಂದ ಈ ಪ್ರಾಬ್ಲಮ್ ಬರ್ತಾ ಇರೋದು. ಸೊ ಇದಕ್ಕೆ ನಾನು ನಿಮಗೆ ವಾರ ಲೆಕ್ಕದಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲೆಲ್ಲ ಕಚ್ಚಿದೆ ನೋಡಿ, ಇಲ್ಲಿ ನೋಡಿ ಕೆಳಗಡೆ ನೋಡಿ, ಫುಲ್ಲು ಗೆಲೀಜ್ ಅಂದರೆ ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲಿ ಫುಲ್ ಸಂಸಾರ ಮಾಡಿಬಿಟ್ಟಿದೆ, ಎಲ್ಲ ಕಚ್ಚಿದೆ. ಸೊ ಇದು ಗಾಡಿ ಡೈರೆಕ್ಷನ್ ನಿಮಗೆ ಒಂದೊಂದು ದಿನವೂ ಫ್ರೆಂಡ್ಸ್ ನಿಮ್ಗೆ ಹೇಳ್ತಾ ಇರ್ತೀನಿ, ಇಂಜಿನ್ ರೂಮು ವಾರಕ್ಕೊಂದ್ಸಲ ಇನ್ಫೆಕ್ಷನ್ ಮಾಡಬೇಕು. ಇಂಜಿನ್ ಗಾಡಿನ ಈಸ್ಟ್ ವೆಸ್ಟು ಗಾಡಿನ ಮುಖನ ಚೇಂಜ್ ಮಾಡಿ ನಿಲ್ಲಿಸ್ಬೇಕು, ಆಪೋಸಿಟ್ ಆಗಿ ನಿಲ್ಲಿಸ್ಬೇಕು. ಅವಾಗ ಏನಾಗುತ್ತೆ, ರ್ಯಾಟ್ ಬಿಟನ್ ಸ್ವಲ್ಪ ಮ್ಯಾಕ್ಸಿಮಮ್ ಅವಾಯ್ಡ್ ಆಗುತ್ತೆ. ಸೊ ಈ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸಡನ್ನಾಗಿ ನಾವು ಎಲ್ಲೋ ಆಚೆ ಹೋಗ್ತಾ ಇರ್ತೀವಿ, ಸಡನ್ನಾಗಿ ಬಂದು ನೋಡಿದ್ರೆ ಚೆಕ್ ಇಂಜಿನ್ ಲೈಟ್ ಉರಿತಾ ಇರುತ್ತೆ. ಸೊ ಪಿಕಪ್ ಇರೋಲ್ಲ. ನೀವು ಸರಿ ಹೋಗ್ಬಿಟ್ಟು ಬಂದುಬಿಡೋಣ ಅನ್ಸೋಳು, 3,000 ರೂಪಾಯಿ ಪೆಟ್ರೋಲ್ ಹಾಕ್ದಲ್ಲಿ 2,000 ರೂಪಾಯಿ ಪೆಟ್ರೋಲ್ ಹಾಕಬೇಕು. ಇಂಜಿನ್ ಓವರ್ ಹೀಟ್ ಆಗುತ್ತೆ, ಪರ್ಫಾರ್ಮೆನ್ಸ್ ಇರೋಲ್ಲ ಗಾಡಿ. ಒಂದು ನಾರ್ಮಲಾಗಿ 1 ಗಂಟೆಯಲ್ಲಿ ತಲುಪೋ ಜಾಗ ಬಂದ್ಬಿಟ್ಟು 3 ಗಂಟೆ ಆಗಿಬಿಡುತ್ತೆ. ಸೊ ಇದರಲ್ಲಿ ಎಕ್ಸ್ಪೆನ್ಸಿನೂ ಸುಮಾರು ಹೋಗುತ್ತೆ. ಇವಾಗ ಗಾಡಿನ ಆಕ್ಸಿಲೇಟರ್ ಪೆಡಲ್ನ ನಾನು ರೈಸ್ ಮಾಡ್ತಾ ಇದ್ದೀನಿ, ಬುರ್ರ ಅಂತೈತೆ, ಗಾಡಿ ರೈಸ್ ಆಗ್ತಾ ಇಲ್ಲ. ಸೊ ಇಂಜಿನ್ ರೇಷಿಯೋನೇ ನಮ್ಗೆ ಸಿಗ್ತಾ ಇಲ್ಲ. ಸೊ ಇಂಜಿನ್ ಪರ್ಫಾರ್ಮೆನ್ಸ್ ಇರೋಲ್ಲ, ನಿಮಗೆ ಲೋ ಮೈಲೇಜು. ಸೊ ಈ ಥರ ಎಲ್ಲ ಕಂಪ್ಲೇಂಟ್ ಬರುತ್ತೆ. ನಿಮಗೆ ಈ ಯೆಲ್ಲೋ ಕಲರ್ ಲೈಟ್ ಬಂದರೆ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ನಿಮಗೆ ಸುಮಾರು ಸಲ ಹೇಳ್ತಾ ಇರ್ತೀನಿ, ಇವಾಗ ಶೀಟ್ ಬೆಲ್ಟ್ ಹಾಕಿಲ್ಲ ನಾನು, ಲೈಟ್ ಬರ್ತಾ ಇದೆ. ಈ ಥರ ರೆಡ್ ಕಲರ್ ಆಗಿ ಲೈಟ್ ಯಾವುದೇ ಬಂದ್ರೂ ಗಾಡಿ ಓಡ್ಸೋಕ್ಕೆ ಹೋಗಬೇಡಿ. ಸೊ ಇದು ನೋಡಿ ಎಮರ್ಜೆನ್ಸಿ ಲೈಟು, ನಿಮಗೆ ವಾರ್ನಿಂಗ್ ಕೊಡ್ತಾ ಇದೆ, ಏನೋ ಪ್ರಾಬ್ಲಮ್ ಇದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನೇ ಗಾಡಿ ಹೋಗೋಕ್ಕೆ ಮುಂಚೆ, ಇವಾಗ ನಾಳೆ ಹೋಗ್ತೀವಿ ಅಂದರೆ ಇವತ್ತೇ ಇಂಜಿನ್ ರೂಮ್ ಇನ್ಫೆಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಕೆಲವರೆಲ್ಲ ನೋಡ್ತಾ ಇದ್ದಾರೆ, ಬೆಳಗ್ಗೆ ಹೋಗೋಣ ಅಂದರೆ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನೆನ್ನೆ ಒಂದು ಕಸ್ಟಮರ್ ಕಾಲ್ ಮಾಡಿದ್ರು, ಸರ್ ನಾನು ಲಾಂಗ್ ಹೋಗ್ತಾ ಇದ್ದೀನಿ, ಜಸ್ಟ್ ಒಂದು ಗಾಡಿನ ಲಾಂಗ್ ಚೆಕ್ ಮಾಡಿ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಿಲ್ಲ ಸರ್ ಪ್ರಾಬ್ಲಮ್ಮು, ಜಸ್ಟ್ ಒಂದು ಸಲ ಚೆಕ್ ಮಾಡಿ ಅಂತಿದ್ದಾರೆ. ಸೊ ಈ ಥರ ಒಂದ್ಸಲ ಚೆಕ್ ಮಾಡ್ಕೊಂಡು ತಗೊಂಡೋದ್ರೆ ಲಾಂಗ್ ಹೋಗೋ ಟೈಮಲ್ಲಿ ಫ್ಯಾಮಿಲಿ ಜೊತೆಗೆ ಸೇಫ್ಟಿಯಾಗಿ ಹೋಗ್ಬಿಟ್ಟು ಬರಬೇಕು ಅಂತ ತುಂಬ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ಗಾಡಿನೂ ಅಷ್ಟೇ, ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರು ಸಡನ್ನಾಗಿ ಈ ಥರ ಆಗಿದೆ. ಈ ಥರ ತುಂಬ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ನೋಡಿಕೊಂಡು ಗಾಡಿನ ಡ್ರೈವ್ ಮಾಡಿ ಫ್ರೆಂಡ್ಸ್. ಗಾಡಿ ಒಳಗಡೆ ಆಗಿರಲಿ, ಈ ರ್ಯಾಕ್ ಮೆಶ್ ಹಾಕಿಲ್ಲ ಅಂದರೆ ಗಾಡಿ ಒಳಗಡೆ ಬಂದು ಸತ್ತಿಗೆ ಹೋಗ್ಬಿಟ್ಟಿದ್ರೆ ತುಂಬ ಇನ್ಫೆಕ್ಷನ್ ಆಗಿಬಿಡುತ್ತೆ. ನಮಗೆ ಸ್ಮೆಲ್ ಬಂದ ಮೇಲೆ ಗೊತ್ತಾಗುತ್ತೆ. ರ್ಯಾಕ್ ಮೆಶ್ ಅನ್ನೋದು ಹೊಸ ಗಾಡಿ ಆಗಿರಲಿ ಹಳೆ ಗಾಡಿ ಆಗಿದ್ದೀರಾ ಹಾಕಿದ್ದೀರಾ ಅಂತ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಇದೇ ಥರ ವಿಷಯಗಳು ನಿಮಗೆ ಹೊಸ ವಿಷಯಗಳು ತಿಳಿಸ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.